ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು, ನಮ್ಮ ಆರೋಗ್ಯಕರವಾಗಿರುವಂತಹ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದು ಹೇಗೆ, ಇಂಥ ಪ್ರಶ್ನೆಗಳು ನಮಗೆ ಕಾಡ್ತಾನೆ ಇರುತ್ತೆ. ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹಿತ ಒಂದಲ್ಲ ಒಂದು ಕಾಯಿಲೆಗಳು ನಮಗೆ ಜೀವನಕ್ಕೆ ಅಂಟಾಗಿರುತ್ತೆ. ಆದರೂ ಸಹಿತ ಇದನ್ನೆಲ್ಲವನ್ನು ಬಿಟ್ಟು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ಇರುವಷ್ಟುಗಳ ವರ್ಷಗಳ ಕಾಲ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು ಅಂತಂದರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು. ಯಾಕಂದರೆ ಕಳೆದ ಒಂದು 20-30 ವರ್ಷಗಳ ಹಿಂದೆ ನಮ್ಮ ಜೀವನದ ತುಲನೆಯನ್ನು ನಾವು ಮಾಡಿದಾಗ ಗೊತ್ತಾಗುತ್ತೆ, ಅಂದಿನ ಜೀವನ ಶೈಲಿಗೂ ಇಂದಿನ ಜೀವನ ಶೈಲಿಗೂ ಸಾಕಷ್ಟು ವ್ಯತ್ಯಾಸಗಳು, ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಿದ್ರೆ ಒಂದು ಆರೋಗ್ಯಕರ ಕರ್ನಾಟಕ ಅಥವಾ ಆರೋಗ್ಯಕರವಾಗಿರುವಂಥ ಭಾರತ ನಿರ್ಮಾಣ ಆಗಬೇಕು ಅಂತಂದರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದನ್ನು ಒಂದು ಆರೋಗ್ಯಕರವಾಗಿರುವಂಥ ಕ್ರಾಂತಿಯನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಹೆಲ್ತ್ ರೆವಲ್ಯೂಷನ್ ಅನ್ನೋದನ್ನು ಮಾಡೋದ್ರ ಮೂಲಕ ನಾವು ಒಂದು ಸಮಾಜವನ್ನು ಸದೃಢವಾಗಿ ಆರೋಗ್ಯಕರವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡೋಣ ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇವತ್ತಿನ ಈ ನಮ್ಮ ಮೊದಲನೇ ಸಂಚಿಕೆಯಲ್ಲಿ ಇವತ್ತಿನ ದಿವಸ ಸೂಕ್ತವಾಗಿರುವಂತಹ ಒಬ್ಬ ಅತಿಥಿ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಆಯುಷ್ ಇಲಾಖೆಯಲ್ಲಿ ಇವರು ಆಯುಕ್ತರಾಗಿ, ಕಮಿಷನರ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದರೂ ಸಹಿತ ಅವರು ಪೂರ್ವಭಾವಿಯಾಗಿ ಮುಂಚೆ ಇರುವಂತಹ ಎಲ್ಲ ಇಲಾಖೆಗಳಲ್ಲೂ ಸಹಿತ ಅತ್ಯಂತ ಪ್ರೋ ಆಕ್ಟಿವ್ ಅಂತ ನಾವೇನು ಹೇಳ್ತೀವಿ ಅದೇ ರೀತಿ ಕಾರ್ಯವೈಖರಿಯನ್ನ ಇಡೀ ತಮ್ಮ ತಂಡದೊಂದಿಗೆ ಬೆಳೆಸ್ತಾ ಮುನ್ನಡೆಸ್ತಾ ಬರ್ತಾ ಇರುವಂತಹ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದ ಕಮಿಷನರ್ ಆಯುಕ್ತರು ಆಗಿರುವಂತಹ ಶ್ರೀ ಶ್ರೀನಿವಾಸಲು ಅವರು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೆ ಇನ್ನು ಇವ್ರ ಜೊತೆಗೆ ನಮ್ಮ ಉಪನಿರ್ದೇಶಕರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ಹರೀಶ್ ಬಾಬು ಅವರು ಇದ್ದಾರೆ. ಹರೀಶ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಶ್ರೀನಿವಾಸಲು ಸರ್, ಮೊದಲನೇದಾಗಿ ತಮ್ಮ ಪ್ರಶ್ನೆ. ತಾವು ಹಲವಾರು ಇಲಾಖೆಗಳಲ್ಲಿ ಸುದೀರ್ಘವಾಗಿರುವಂತಹ ಸೇವೆಗಳನ್ನ ಸಲ್ಲಿಸಿದ್ದೀರಿ. ವಿಶೇಷವಾಗಿ ಏನಂತಂದ್ರೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಟ್ಟದಲ್ಲಿ ತಾವು ತಮ್ಮ ನೇತೃತ್ವದಲ್ಲಿ ಮಾಡಿದ್ರಿ. ಏನಂತಂದ್ರೆ ಅದು ಟರ್ಮರಿಕ್ ಗಣೇಶ, ಅಂದ್ರೆ ಇಕೋ ಫ್ರೆಂಡ್ಲಿ ಗಣಪತಿಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ಒಂದು ಸಮಾಜಕ್ಕೆ ಒಂದು ಅರಿವನ್ನ ನೀಡಿದ್ರಿ, ಜಾಗೃತಿಯನ್ನ ತಾವು ಮೂಡಿಸಿದ್ರಿ. ಯಾಕಂದ್ರೆ ಅಲ್ಲಿಂದ ಶುರುವಾಗುತ್ತೆ ಒಂದು ಮೈಲಿಗಲ್ಲು, ಒಂದು ಹೊಸ ಅಚೀವ್ಮೆಂಟ್ಸ್ ಅಂತ ಹೇಳಿ. ಹೇಗೆ ಸಾಧ್ಯ ಇಂಥ ಒಂದು ಕಾನ್ಸೆಪ್ಟ್ ಗಳನ್ನ ಮಾಡಬೇಕು ಅಂತ ನಮ್ಗೆ ಯಾಕೆ ಅನಿಸ್ತದೆ? ಸರ್ಕಾರಿ ಸೇವೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ಇಲಾಖೆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರ್ತೀವಿ. ಬಟ್ ಆದರೆ ನಾರ್ಮಲ್ ರೂಟೀನ್ ಕೆಲಸದ ಜೊತೆಗೆ ಒಂದು ಹೊಸ ಇನ್ನೋವೇಷನ್ನ ಆ ಒಂದು ಇದರಲ್ಲಿ ಮಾಡಿದಾಗ ಖಂಡಿತವಾಗಿ ಒಂದು ಪ್ಲಾನ್ ಇತ್ತು, ಯೋಜನೆ ಇತ್ತು, ಅದು ಸಾಕಾರಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಅರ್ಶಿನ ಗಣಪ ಅಂತ ಎಲ್ಲ ಬೇರೆ ಮಾತಾಡ್ತಾ ಇದ್ರೆ, ಬಟ್ ಸಮ್ವೇರ್ ದಟ್ ಥಾಟ್ ಕೇಮ್ ಟು ಮೀ, ಗೌರಿನ ಅರ್ಶಿನದಿಂದ ಮಾಡಬೇಕಾದ್ರೆ ಗಣಪತಿನ ಯಾಕೆ ಅರ್ಶಿನದಿಂದ ಮಾಡಬಾರ್ದು. ಅದು ಕೋವಿಡ್ ಟೈಮಲ್ಲಿ ಕಷಾಯ ತಗೊಂಡು ಎಲ್ಲ ಅರ್ಶಿನದ ಕಷಾಯ ಕುಡಿತಾ ಇದ್ರು. ಸೊ ಆವಾಗ ಈ ಥಾಟ್ ಬಂತು, ಅರ್ಶಿನ ಗಣಪ ಮಾಡಿ ಮನೆಯಲ್ಲೇ ಕೋವಿಡ್ ಗೈಡ್ಲೈನ್ಸ್ ಫಾಲೋ ಮಾಡ್ಬೋದು, ಸ್ಯಾನಿಟೈಸ್ ಮಾಡ್ಬೋದು, ಮತ್ತು ನಮ್ಮ ಧರ್ಮ ಏನಿದೆ ಅದನ್ನು ಉಳಿಸ್ಕೊಂಡು ಹೀಗೆ ಆ ಥರ ಮಾಡ್ತಾ ಎಲ್ಲರೂ ಸಾರ್ವಜನಿಕವಾಗಿ ಸ್ಪಂದನೆ ಮಾಡಿದ್ರು. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ವಿ ಗಾಟ್ ಗಿನ್ನೆಸ್ ರೆಕಾರ್ಡ್ ಫಾರ್ ದ್ಯಾಟ್. ಸೊ ಸಿಮಿಲರ್ಲಿ ಇನ್ಫ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ, ಮತ್ತು ಅದಕ್ಕಿಂತ ಜಾಸ್ತಿ ಇವತ್ತು ಆಯುಷಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳಿದೆ. ಹಾಗಾಗಿ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ತಾವೇನೋ ಆಯುಷ್ ಇಲಾಖೆಯಲ್ಲಿ ಬಂದಿದ್ರೆ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಬಹುಶಃ ಹಿಂದಿನಿಂದನೂ ಸಹಿತ ಈಗ ಸ್ವಲ್ಪ ಅದ್ರ ಬಗ್ಗೆ ಇರುವಂತಹ ಆಸಕ್ತಿ ಬಹುಶಃ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ವಿಶೇಷವಾಗಿ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಮತ್ತು ನ್ಯಾಚುರೋಪತಿ ಈ 5 ಸಿಸ್ಟಮ್ಸ್ಗಳನ್ನ ಪ್ರಮೋಟ್ ಮಾಡ್ತಾ ಇರುವಂತ ಒಂದು ಅಧಿಕೃತ ಇಲಾಖೆ ತಂದಾಗಿದೆ. ಅಂದ್ರೆ ತಾವು ಇಲಾಖೆಗೆ ಬಂದಾದ್ಮೇಲೆ ತಾವು ಏನಂತ ಅನ್ಕೊಂಡಿದ್ದಾರೆ ಸರ್, ಆರೋಗ್ಯ ಈ ಒಂದು ಆಯುಷ್ ಇಲಾಖೆಯನ್ನ ಹೇಗೆ ನಾವು ಇದನ್ನ ಬೆಳೆಸಬೇಕು, ಇನ್ನೂ ಜನರಿಗೆ ಸಂಪರ್ಕ ಮಾಡಿಸ್ಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ತಮ್ಮ ಯೋಜನೆಗಳು ಏನೇನೆಲ್ಲ ಇದೆ ಸರ್? ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಹೆಲ್ತ್ ಈಸ್ ದಿ ವೆಲ್ತ್ ಅಲ್ವಾ. ನಾವು ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ವೆಲ್ತ್ ಕ್ರಿಯೇಟ್ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಆರೋಗ್ಯ ಇಲ್ಲದೆ ಹೋದರೆ ನೀವು ಯಾವ ವೆಲ್ತ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಫಸ್ಟ್ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು ಇಲ್ಲ, ಮತ್ತು ಅಂಥ ಒಂದು ವೆಲ್ತಿಂದ ಯಾರಿಗೂ ಸಂತೋಷನೂ ಸಿಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟ್ ನಾನು ನೋಡೋದಂತ ಹೇಳಿದ್ರೆ ವೆಲ್ತ್ ಬೇಕು, ಆದರೆ ಆ ವೆಲ್ತ್ ಕ್ರಿಯೇಷನ್ಗೆ ಬೇಕಾದಂಥ ಸಮಾಜದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ದೆ ಹೋದರೆ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೊಸೈಟಿಲಿ ನಾವು ವೆಲ್ತ್ ಬಗ್ಗೆ ಎಷ್ಟು ಮಾತಾಡ್ತೀವೋ ಅಷ್ಟೇ ಚರ್ಚೆ ಹೆಲ್ತ್ ಬಗ್ಗೆ ಇರಬೇಕಂತ ನಾನು ಬಯಸ್ತೇನೆ. ಹಾಗಾಗಿ ಆಯುಷ್ ಇಲಾಖೆಯಲ್ಲಿ ಕೆಲಸ ಮಾಡೋದು ನಾನು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಿಕಾಸ್ ಸಮಾಜದ ಆರೋಗ್ಯನ ಸ್ವಾಸ್ಥ್ಯ ಇಡಲಿಕ್ಕೆ ನಾವೇನು ಮಾಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಬಹುಮುಖ್ಯವಾದ ಪಾತ್ರ
ಆಯುಷ್ ಇಲಾಖೆದಿದೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ಲಾನ್ಸನ್ನು ಮುಂದೆ ಮಾಡ್ಕೊಂಡಿದ್ದು ತಮ್ಮ ಮುಂದೆ ತಗೊಂಡ್ಬರ್ತೀನಿ. ಓಕೆ ಸರ್. ಹಾಗೆ ಯಾಕಂದ್ರೆ ಆಯುಷ್ ಅಂತಂದ್ರೆ ಇದೊಂದು ದೊಡ್ಡ ಇತಿಹಾಸ, ಸಾವಿರಾರು ವರ್ಷಗಳ ಇತಿಹಾಸನೇ ಇದೆ. ಹೀಗಿದ್ರೆ ವಾಸ್ತವ ಜೀವನದಲ್ಲಿ ಸಹಿತ, ಆಧುನಿಕ ಜಗತ್ತಿನಲ್ಲೂ ಸಹಿತ ಹಳೆಯವಾಗಿರುವಂತಹ ಒಂದು ವ್ಯಾಯಾಮದ ವೈಖರಿ ಅಂತಂದ್ರೆ ಅದು ಯೋಗ ಅಂತ ನಾವು ಹೇಳ್ತಾರೆ. ಒಂದು ಶಾರೀರಿಕವಾಗಿ ಮತ್ತು ಧ್ಯಾನಪೂರ್ಣಕವಾಗಿ ಅಥವಾ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥದ್ದು. ತಮ್ಮ ಪ್ರಕಾರ ಯೋಗ ಅಂದ್ರೆ ಏನು ಸರ್? ಬಹಳ ಜನಕ್ಕೆ ಯೋಗ ಅಂತ ಹೇಳಿದ ತಕ್ಷಣ ಇವತ್ತಿನ ಜನ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ಅಂತ ಅನ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ವೆನ್ ಯು ಗೆಟ್ ಇನ್ ಟು ದಿ ರಿಯಾಲಿಟೀಸ್ ಆಫ್ ಅದ್ರ ಸ್ವಲ್ಪ ಲಿಟ್ರೇಚರ್ ತಗೊಂಡು ಹೋದ್ರೆ ಎಷ್ಟು ಖುಷಿ ಆಗುತ್ತೆ ಅದನ್ನು ಓದಿದಾಗ ನೋಡಿದಾಗ ಅಂತ ಹೇಳಿದಾಗ. ಯೋಗ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಕರ್ಮಯೋಗ, ಭಕ್ತಿ ಯೋಗ ಮತ್ತು ಜ್ಞಾನ ಯೋಗ ಅಂತ. ಅಂದರೆ ಕರ್ಮಯೋಗ ಅಂತ ಹೇಳಿದ್ರೆ ಯು ಶುಡ್ ಬಿ ಡೂಯಿಂಗ್ ಸೆಲ್ಫ್ಲೆಸ್ ಸರ್ವಿಸ್. ಓಕೆ, ದಟ್ ಇಸ್ ಪಾಯಿಂಟ್ ನಂಬರ್ 1. ಭಕ್ತಿ ಯೋಗ ಅಂತ ಹೇಳಿದ್ರೆ ನೀವು ಯು ಶುಡ್ ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಯು ಕಾಲ್ ಇಟ್ ಎ ಸೂಪರ್ ಪವರ್, ಗಾಡ್, ವಾಟ್ ಎವರ್ ಇಟ್ ಈಸ್. ಸೊ ಫಸ್ಟ್ ಇಸ್ ಸೆಲ್ಫ್ಲೆಸ್ ಸರ್ವಿಸ್, ಕರ್ಮಯೋಗ. ದೆನ್ ಯು ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಡಿವೋಷನ್. ಇವೆರಡು ಆದಾಗ ಮೂರನೇದು ಕಾನ್ಷಿಯಸ್ ಲಿವಿಂಗ್, ಜ್ಞಾನಯೋಗ ಅಂತ ಹೇಳ್ತೀವಿ ನೀವು. ಸೊ ಹೀಗೆ ಯೋಗ ಈ ಮೂರು ತೆರನಾದ ಇದ್ರ ಆವಾಗಲೇ ಈ ಮೂರು ಇದ್ದಾಗಲೇ ಮಾತ್ರ ದೆನ್ ಯು ಬಿಕಮ್ ಒಂದು ರಾಜಯೋಗ ಅಂತ ಹೇಳ್ತೀವಿ. ಯುವರ್ ಲೈಫ್ ವಿಲ್ ಬಿ ಯೋಗಿಕ್ ಲೈಫ್. ಸೊ ಯೋಗ ಈಸ್, ನಾವು ಇದರಲ್ಲಿ ನೋಡಿದಾಗ ಇನ್ನೊಂದು ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದಾಗ, ಯೋಗ ಬಾಡಿ ನಮ್ಮಲ್ಲಿ 5 ತೆರನಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ಅನ್ನಮಯ ಕೋಶ ಕೇಳಿರ್ಬೇಕು ನೀವು, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ ಸಿಂಪಲ್ ಆಗಿ ಮಕ್ಕಳಿಗೆ ಅಥವಾ ಯಂಗ್ ಜನರೇಷನ್ಗೆ ಫಸ್ಟಿಗೆ ನಿಂತು ಬಿಡ್ತಾರೆ ಅನ್ನಮಯ ಕೋಶ, ಬಾಡಿಗೆ ಬೇಕಾದಂಥ ಒಂದು ಏನೋ ನಾವು ಎಕ್ಸರ್ಸೈಸ್ ಮತ್ತೊಂದು ಮಗದು ಅಂತ ಹೇಳ್ಬಿಟ್ಟು ಅದನ್ನೇ ಯೋಗ ಅಂತ ಹೇಳ್ತೀವಿ, ಅದು ಬೇಕು. ಬಟ್ that is the first step. That is not complete yoga. That is only preparing your body to perform the purpose for which you are here. ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ್ದಾನೆ ಅಂತ ಹೇಳ್ತಾರಲ್ಲ, ಎಷ್ಟೋ ಜೀವರಾಶಿಗಳ ಆದಮೇಲೆ ಮನುಷ್ಯತ್ವ ಬರ್ತದೆ. ಸೊ ವೆನ್ ಮನುಷ್ಯತ್ವ ಆ ಲೆವೆಲ್ಗೆ ತಗೊಂಡು ಹೋದಾಗ ಅದೇ ರೀತಿ ಪರ್ಪಸ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆ ಪರ್ಪಸ್ ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ 5 ದಾಟಬೇಕು. ಸೊ ಫಸ್ಟ್ ಈಸ್ ಅನ್ನಮಯ ಕೋಶ, ಯೋಗಾಸನ ಮಾಡಿದ್ರೆ ಎಲ್ಲ ಮುಗಿದು, ಬಟ್ ದಟ್ಸ್ ನಾಟ್ ದಿ ಎಂಡ್ ಆಫ್ ಇಟ್. ಎರಡನೇದು ಪ್ರಾಣಮಯ ಕೋಶ. ಅಂದರೆ ಆ ಬಾಡಿ ಒಂದು ಎಕ್ಸಸೈಸ್ ಆದಮೇಲೆ ನಿಮಗೆ ಅದರ ಒಂದು ಎನರ್ಜಿ ಬೇಕು. ಆವಾಗ ಪ್ರಾಣಾಯಾಮ, ಅನುಲೋಮ ಇದು ಮಾಡ್ತೀವಿ. ಸೊ ಇಟ್ ಗಿವ್ಸ್ ಯು ಎನರ್ಜಿ. ಫಸ್ಟ್ ಯು ಆರ್ ಮೇಕಿಂಗ್ ಯುವರ್ ಬಾಡಿ ಫ್ಲೆಕ್ಸಿಬಲ್, ಪಾಯಿಂಟ್ ನಂಬರ್ 1. ದೆನ್ ಆ ಫ್ಲೆಕ್ಸಿಬಲ್ ಇರ್ತಕ್ಕಂಥ ಬಾಡಿಗೆ ನೀವು ಜಾಸ್ತಿ ಎನರ್ಜಿ ಕೊಡ್ತೀರಿ. ದಟ್ ಮೀನ್ಸ್ ಯು ಆರ್ ಪ್ರಿಪೇರಿಂಗ್ ಯುವರ್ ಬಾಡಿ. ಇದು ಬರೀ ಎರಡನೇದು. ಭಾಳ ಜನಕ್ಕೆ ಇಷ್ಟ ನಿಂತು ಬಿಡುತ್ತೆ, ಬಟ್ ದಟ್ ಈಸ್ ಓನ್ಲಿ ಪ್ರಿಪೇರಿಂಗ್ ಬಾಡಿ. ಬಟ್ ವೈ ಆರ್ ಯು ಪ್ರಿಪೇರಿಂಗ್ ಯುವರ್ ಬಾಡಿ ಟು ಪರ್ಫಾರ್ಮ್ ಸಮಥಿಂಗ್? ದೆನ್ ಕಮ್ಸ್ ಯುವರ್ ಮನೋಮಯ ಕೋಶ. ಅಂದರೆ ಮೈಂಡನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ. ಮೈಂಡನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡಾಗ ಮಾತ್ರ ನೀವೇನು ಮಾಡ್ಬೇಕು ಅನ್ಕೊಳ್ತೀರೋ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಎದರಿಂದ ಆಗುತ್ತೆ? ದೆನ್ ಕಮ್ಸ್ ಮೆಡಿಟೇಷನ್. ಮೆಡಿಟೇಷನ್ ಈಸ್ ನಾಟ್ ಸಿಂಪ್ಲಿ ಸಿಟ್ಟಿಂಗ್ ಕ್ವೈಟ್ ಆ್ಯಂಡ್ ದೆನ್ ದಟ್ಸ್ ವಾಟ್ ಭಾಳ ಜನ ಅನ್ಕೊಳ್ತಾರೆ. ಹಂಗಲ್ಲ. ಸೊ ಬೈ ಮಾಸ್ಟರಿಂಗ್ ದಿ ಮೆಡಿಟೇಷನ್ ಯು ಸ್ಟಾರ್ಟ್ ಹೌ ಟು ಕಂಟ್ರೋಲ್ ಯುವರ್ ಮೈಂಡ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಯು ಆರ್ ಮೇಕಿಂಗ್ ಯುವರ್ ಬಾಡಿ ಫ್ಲೆಕ್ಸಿಬಲ್, you are pouring more energy into your body. Number 2, then you are meditating to control your mind. ಆವಾಗ ವಿಜ್ಞಾನಮಯ ಕೋಶ. ಅಂದರೆ ಆವಾಗ ಮಾತ್ರ ನಿನಗೆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ, ವಿಸ್ಡಮ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಕಾನ್ಷಿಯಸ್ನೆಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ದ್ಯಾಟ್ ಕಮ್ಸ್ ವೆನ್ ಯು ಆರ್ ರೀಚಿಂಗ್ ದಿ ಸ್ಟೇಜ್ 4 ಆಫ್ ವಿಜ್ಞಾನಮಯ ಕೋಶ. ಇವೆಲ್ಲ ಬಂದಾಗ ದೆನ್ ಓನ್ಲಿ ಮನುಷ್ಯ ಏನು ಆನಂದಮಯ ಕೋಶ ಅಂತ ಲಾಸ್ಟ್ ಹೇಳ್ತೀವಿ. ಯೋಗಿಕ್ ಲೈಫ್ ಲೀಡ್ ಮಾಡಿ ಒಬ್ಬ ಸಮಾಜದ ಉತ್ತಮ ಪ್ರಜೆಯಾಗಿ ಮತ್ತು ಮನುಷ್ಯತ್ವದಿಂದ ಆತ್ಮದಿಂದ ಪರಮಾತ್ಮನೆಡೆಗೆ ನಾವು ಹೋಗಬೇಕು ಒಂದು ದಟ್ ಈಸ್ ದ ಫೈನಲ್ ಆಬ್ಜೆಕ್ಟಿವ್ ನಮ್ಮ ಹಿಂದೂ ಕಲ್ಚರ್ ಇರ್ತಕ್ಕಂಥ. ಇವೆಲ್ಲ ಸಾಕಾರ ಆಗ್ಬೇಕಂತ ಹೇಳಿದ್ರೆ ಇವೆಲ್ಲನೂ ಕ್ಲಬ್ ಮಾಡಿ ನಾವು ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗಲಿ ಅಂತ ಹೇಳಿ ಯೋಗ ಅಂತ ಹೇಳ್ತಾರೆ. ಸೊ ಯೋಗ ಇಟ್ಸ್ ನಾಟ್ ಜಸ್ಟ್ ಎಕ್ಸರ್ಸೈಸ್, ಇಟ್ ಈಸ್ ಎ ಕಲ್ಬಿನೇಷನ್ ಆಫ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಟಿಲ್ ದಿಸ್ ಆನಂದಮಯ ಕೋಶ. ಹಾಗಾಗಿ ಯೋಗ ಇಸ್ ಎ ವೆರಿ ಡೀಪ್ ಸೈನ್ಸ್, ಡೀಪ್ ನಾಲೆಡ್ಜ್.
ಅದರ ಏನೋ ಈ ಒಂದು ಇಂಟ್ರಿಕೆಸೀಸ್ ಏನಿದೆ ಅದು ಸಾರ್ವಜನಿಕರಿಗೆ ತಿಳಿದಾಗ ಮಾತ್ರ ಅದರ ಅನುಭವನ ಅವರು ಏನು ಅನುಭವಿಸ್ಲಿಕ್ಕಾಗತ್ತೆ, ಪಡಿಲಿಕ್ಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆಯುಷ್ ಇಲಾಖೆ ಕಾರ್ಯಪ್ರವೃತ್ತ ಆಗಿರುತ್ತೆ. ಸರ್, ಈಗ ಕಳೆದ ಶತಮಾನಗಳಿಂದ ನಾವೆಲ್ಲ ಯೋಚನೆ ಮಾಡಿದ್ರೆ 21ನೇ ಶತಮಾನದಲ್ಲೂ ಸಹಿತ ನಮ್ಮ ಭಾರತೀಯ ವೈದ್ಯ ಪರಂಪರೆ, ಯಾಕಂದರೆ ಒಂದು ಕಡೆ ಬದಲಾಗ್ತಾ ಇರುವಂತಹ ಒಂದು ಜನತೆ, ಆಧುನಿಕ ಲೈಫ್ ಸ್ಟೈಲೇ ಸಂಪೂರ್ಣವಾಗಿ ಚೇಂಜ್ ಆಗಿಬಿಟ್ಟಿದೆ. ಆದರೂ ಸಹಿತ ನಮ್ಮತನವಂಥ ಒಂದು ಯೋಗವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ಬೇಕಾ ಅಥವಾ ಅವೇರ್ನೆಸ್ ಬೇಕಾ ಅಥವಾ ಹೇಗೆ? 21ನೇ ಶತಮಾನದಲ್ಲಿ ವೈದ್ಯಕೀಯ ಇಷ್ಟೊಂದು ಬೆಳೆದಿರಬೇಕಾದ್ರೆ ಇನ್ನೂ ಯೋಗ ಬೇಕಾ ಇವತ್ತಿನ ದಿನದಲ್ಲಿ ಅಂತ ಭಾಳ ಜನರ ಮನಸ್ಸಲ್ಲಿ ಪ್ರಶ್ನೆ ಇರುತ್ತೆ. ಅದಕ್ಕೆ ಸಂಕ್ಷಿಪ್ತವಾಗಿ ಉತ್ತರ ಹೇಳಬೇಕಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಇವತ್ತು ಯಾವತ್ತಿನಕ್ಕಿಂತ ಜಾಸ್ತಿ ಇವತ್ತೇ ಜಾಸ್ತಿ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಐ ವಿಲ್ ಜಸ್ಟಿಫೈ ದಿಸ್ ಜಸ್ಟ್ ಬೈ 2 ಥಿಂಗ್ಸ್. ಇವತ್ತಿನ ಯಾರಿಗಾದರೂ ಕೇಳಿ ನೀವು ಏನಪ್ಪ ಅಂತ ಹೇಳಿದ್ರೆ, ಅಟೆನ್ಷನ್ ಸ್ಪ್ಯಾನ್ ಆಫ್ ಪ್ರೆಸೆಂಟ್ ಜನ್ರೇಷನ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಅಟೆನ್ಷನ್ ಸ್ಪ್ಯಾನ್ ಈಸ್ ಇನ್ ಸೆಕೆಂಡ್ಸ್, ಮಿನಿಟ್ಸ್ ಬಿಟ್ಬಿಡಿ, ಸೆಕೆಂಡ್ಸು. ಅಂದರೆ ಯಾವುದೇ ಒಂದು ವಿಷಯ, ಅಟೆನ್ಷನ್ ಸ್ಪ್ಯಾನ್ ಅಂದರೆ ಏನು, ಇವತ್ತಿನ ಜನ್ರೇಷನ್ ಯಾವುದೇ ವಿಷಯದ ಮೇಲೆ 4-5 ಸೆಕೆಂಡ್, ಒಂದು 5-6 ಸೆಕೆಂಡ್ಗಿಂತ ಜಾಸ್ತಿ ನಿಂತ್ಕೊಳ್ತಲ್ಲ, ಅಷ್ಟು ಚಂಚಲತನ ಇದೆ ಅಂತ ಇವತ್ತಿನ ದಿನದಲ್ಲಿ ಭಾಳ ಇದೆ. ಎರಡನೇದು, ಇವತ್ತಿನ ಸಮಾಜವನ್ನು, ಇವತ್ತಿನ ಯಂಗ್ ಜನ್ರೇಷನ್ನ ಭಾಳ ಕಾಡ್ತಕ್ಕಂಥ ಸಮಸ್ಯೆ ಏನು ಯಾರಿಗಾದ್ರೂ ಹೋಗಿ ಕೇಳಿ, ಸ್ಟ್ರೆಸ್ ಅಲ್ವಾ? ಅದೇ ಸೊ ಹಿಂದೆ ಇವತ್ತಿನ ದಿನದಲ್ಲಿ ಮೇಜರ್ ಈ ಅಟೆನ್ಷನ್ ಸ್ಪ್ಯಾನ್ ಭಾಳ ಕಡಿಮೆ ಇದೆ ಮತ್ತು ಸಮಾಜ ಭಾಳ ಸ್ಟ್ರೆಸ್ ಆಗಿದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ ಇದನ್ನು. ಆವಾಗ ಇದಕ್ಕೆ ಸೂತ್ರ ಏನು? ಇದಕ್ಕೆ ಅಲೋಪತಿಯಲ್ಲಿ ಅಥವಾ ಯಾವುದ್ರಲ್ಲಿ ಏನಾದರೂ ಒಂದು ಮದ್ದಿದೆಯಾ? ಏನಾದರೂ ನಾವು ನಿಮ್ಗೆ ಏನಾದರೂ ಒಂದು ಔಷಧ ಕೊಟ್ಬಿಟ್ಟು ನಿಮ್ಮ ಅಟೆನ್ಷನ್ ಸ್ಪ್ಯಾನನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಎನಿಬಡಿ ಕ್ಯಾನ್ ಥಿಂಕ್ ದಿಸ್, ಇಟ್ಸ್ ಇಂಪಾಸಿಬಲ್. ಅದಿಲ್ಲ. ಇನ್ಫ್ಯಾಕ್ಟ್ ಕೊಟ್ಟರೆ ಸೆಡಿಟಿವ್ಸ್ ಕೊಡ್ತಾರೆ, ನೀವು ಸ್ವಲ್ಪ ಏನೋ ಸಾಫ್ಟ್ ಆಗಿರಲಿ ಅಂತ. ದಟ್ ಈಸ್ ದಿ ಅಪ್ರೋಚ್. ಆದರೆ ನೀವು ಮೆಡಿಟೇಷನ್ಗೆ ಬಂದರೆ ನಾನು ಆಗಲೇ ಹೇಳಿದೆ, 3ನೇದು ಏನೋ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಆದಮೇಲೆ ಮನೋಮಯ ಕೋಶ ಅಂತ 3ನೇ ಸ್ಟೇಜು. ಅಲ್ಲೇನಿದೆ ಮೆಡಿಟೇಷನ್ ಅಂದ್ರೇನು? ಮೆಡಿಟೇಷನ್ ಅಂತ ಹೇಳಿದ್ರೆ ನೀನು ನಿನ್ನ ಮನಸ್ಸಿನ ಚಂಚಲತೆಯನ್ನು ದೂರ ಹೋಗೋದ್ರಲ್ಲಿ ಹಿಡಿದಿಟ್ಕೊಂಡು ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು, ಅದೇ ಮೆಡಿಟೇಷನ್ನು. ಇವತ್ತಿನ ದಿನದಲ್ಲಿ ಯಾರಿಗಾದ್ರೂ ಅದು ಭಾಳ ಬೇಕು ಅಂದರೆ ಇವತ್ತಿನ ದಿನವೇ ಜಾಸ್ತಿ ಬೇಕು ಅದಕ್ಕೆ, ಬಿಕಾಸ್ ಅಟೆನ್ಷನ್ ಸ್ಪೇನ್ ಭಾಳ ಕಡಿಮೆ ಇರ್ತಕ್ಕಂಥದ್ದು. ಆಮೇಲೆ ಇವತ್ತಿನ ದಿನದಲ್ಲಿ ನೋಡ್ತಿದ್ದವಲ್ಲ, ಎಷ್ಟೆಷ್ಟೋ ಸಕ್ಸಸ್ಫುಲ್ ಆಗಿರ್ತಕ್ಕಂಥವರು ಒಂದು ಸಣ್ಣ ಇಶ್ಯೂ ಬಂದಾಗ ಇದೇ ಕಂಪ್ಲೀಟ್ಲಿ ಕೊಲ್ಯಾಪ್ಸ್. ಇವತ್ತಿನ ದಿನದಲ್ಲಿ ಸೂಯಿಸೈಡ್ ಆಗಿರಬಹುದು, ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಆಗಿರ್ಬೋದು, ಇದು ಸ್ವಲ್ಪ ಜಾಸ್ತಿನೇ ಇದೆ ಸಮಾಜದಲ್ಲಿ. ಇದು ಯಾರು ಗೊತ್ತಿಲ್ಲದಿರೋರಲ್ಲ, ಇನ್ಫ್ಯಾಕ್ಟ್ ವೆರಿ ಹೈ ಪ್ರೊಫೈಲ್ ಮತ್ತು ಓದಿರ್ತಕ್ಕಂಥ ಮಕ್ಕಳು ಆ ಥರದ್ದೆಲ್ಲ ಆಗ್ತವೆ. ಅದಕ್ಕೇನಾಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಎರಡನೇ ನಾನು ಆಗಲಿ ಹೇಳಿದ್ನಲ್ಲ, ಓನ್ಲಿ ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್, ಏನೋ ಭಕ್ತಿ, ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಸೂಪರ್ ಪವರ್, ಆವಾಗ ನೀವು ಮಾಡೋ ಪ್ರಯತ್ನ ನೀವು ಮಾಡಿ, ಬಟ್ ಕರ್ಮ ಏನು ಬರುತ್ತೆ ಅದ್ರ ಮೇಲೆ ಭಾಳ ಏನೋ ಯು ಲೀವ್ ಇಟ್ ಟು ಗಾಡ್ ಅನ್ನೋ ಥರ ಆ ನೇಚರ್ ಬಂದಾಗ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ, ಸೂಯಿಸೈಡ್ಸ್ ಆಗಿರ್ಬೋದು, ಡಿಪ್ರೆಷನ್ಸ್ ಇವೆಲ್ಲ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ದಿನ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡಬೇಕಂತ ಹೇಳಿದ್ರೆ, ಮತ್ತು ಈ ಸಮಾಜದಲ್ಲಿ ಇವತ್ತೇನು 21ನೇ ಜನ್ರೇಷನಲ್ಲಿ ಜನ್ಜಿ ಜನ್ರೇಷನ್ ಅಂತ ನಾವು ಕರಿತೀವಿ, ಈ ಒಂದು ಸಫರಿಂಗಿಂದ ಏನೋ ಡಿಪ್ರೆಷನ್ ಅಂತ ಏನು ಹೋಗ್ತದೆ, ಇವೆರಡನ್ನ ನಾವು ಅಡ್ರೆಸ್ ಮಾಡಬೇಕಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಯೋಗ ಇಸ್ ದಿ ಪರ್ಫೆಕ್ಟ್ ಮದ್ದು. ಸೊ ಇದು 20ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಇದರ ಅವಶ್ಯಕತೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇವತ್ತಿನ ಶತಮಾನದಲ್ಲಿ ಇದೆ ಅಂತ ನಾನು ವಾದ ಮಾಡಿಸ್ಲಿಕ್ಕೆ ಬಯಸ್ತೀನಿ. ಪೂರ್ವ ಸಿದ್ಧತೆ ಯೋಗ ತಯಾರಿ ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಭರ್ಜರಿಯಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸರ್, ಇದರಲ್ಲಿ ಹೇಳಿ ಸರ್, ಸಂಘ ಸಂಸ್ಥೆಗಳು ಜೊತೆಗೆ ಯೋಗಾಸಕ್ತರು, ಯೋಗ ಸ್ಟೂಡೆಂಟ್ಸ್ಗಳು, ಅವರ ಒಂದು ಪಾತ್ರ ಇದರಲ್ಲಿ ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಜನರನ್ನ ಸೇರಿಸಬೇಕು ಅಂತಂದ್ರೆ ಹೇಗಿದೆ ಸರ್ ಅವ್ರ ಸಹಕಾರ? ನನಗೊಂದು ಥಾಟ್ ಏನು ಬಂತಂದರೆ, ಯೋಗ ಮಾಡೋರಿಂದನೇ ನೀವು ಯೋಗ ಮಾಡಿಸೋದ್ರಿಂದ ಏನು ಬಹಳವಾದಂಥ ಪ್ರಯೋಜನ ಆಗಲಿಕ್ಕೆಲ್ಲ ನೀವು ಹೇಳಿದ್ರು ಅವ್ರು ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಗೊತ್ತಿದೆ ಅದರ ಲಾಭ ಏನಿದೆ ಅಂತ. ಈ ಒಂದು ಸದಾವಕಾಶವನ್ನು ಉಪಯೋಗ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚು ಯಾರು ರೆಗ್ಯುಲರಾಗಿ ಯೋಗ ಮಾಡೋದಿಲ್ಲ ಅವ್ರ ಹತ್ರ ಯೋಗ ಮಾಡಿಸ್ಬೇಕು ಅನ್ನೋದು ಉದ್ದೇಶ. ಫಾರ್ ಎಕ್ಸಾಂಪಲ್ ಆಗಲೇ ಹರೀಶ್ ಹೇಳಿದ್ರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ, ಅವ್ರ ಜೊತೆ ನಾವು ಆಯುಷ್ ಇಲಾಖೆ, ಸ್ಕೌಟ್ಸ್ ಇಲಾಖೆ ಸಹಯೋಗದೊಂದಿಗೆ ರಾಜ್ಯದಾದ್ಯಂತ 30 ಜಿಲ್ಲೆಗಳಲ್ಲಿ 15ನೇ ತಾರೀಕು ಪ್ರತಿ ಜಿಲ್ಲೆಯಲ್ಲಿ ಏನು ಸಾವಿರಾರು ಮಕ್ಕಳ ಜೊತೆ ನಾವು ಯೋಗ ಮಾಡಿಸ್ತಾ ಇದ್ವಿ. ಅಂದರೆ ವಿ ವಿಲ್ ರೀಚ್ ಅರೌಂಡ್ 1 lakh ಪೀಪಲ್. ದೆನ್ ಏನೋ ರೋಟ್ರಿ ಇರಬಹುದು, ಆಲ್ ಇಂಡಿಯಾ ರೇಡಿಯೋ ಇರಬಹುದು. ಈಗ ನಿಮ್ಮ ಆಯುಷ್ TV ಮುಖಾಂತರ ನಾವು ಲಕ್ಷಾಂತರ ಜನಕ್ಕೆ ಯೋಗ ತಗೊಂಡು ಹೋಗ್ತಾ ಇರ್ತೇವೆ. NSS ಆಗಿರಬಹುದು,
ದಿ ಸಪೋರ್ಟ್ ಐ ಆಮ್ ಗೆಟಿಂಗ್ ಫ್ರಮ್ ಯೋಗ ಆರ್ಗನೈಸೇಷನ್ಸ್. ಓಕೆ, ಇಲಾಖೆ ಒಂದಾಯಿತು, ಪಬ್ಲಿಕ್ ಒಂದಾಯಿತು, ಬಟ್ ಎಲ್ಲ ಕಡೆ ಇಲಾಖೆ ಪ್ರೆಸೆನ್ಸ್ ಇರೋದಿಲ್ಲ. ಅಲ್ಲಿ ನಾವು ವಾಲಂಟಿಯರ್ಸ್ ಹತ್ರ ನಾವು ಯೋಗ ಮಾಡಿಸ್ಬೇಕಾಗತ್ತೆ, ಅವ್ರು ಬಂದು ನಡೆಸ್ಕೊಡ್ಬೇಕಾಗತ್ತೆ. ನಮ್ಮ ಈ ಒಂದು ನೇರ ಪ್ರಸಾರದಲ್ಲಿ ಯೋಗ ಗಂಗೋತ್ರಿ ಯೋಗರು ಡಾಕ್ಟರ್ ಆರಾಧ್ಯ ಅವರು ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಹೇಳಿ ಸರ್. ಆಯುಷ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್. ಹಾಗೆ ಇವತ್ತಿನ ದಿವಸ ಈ ನಮ್ಮ ಆರೋಗ್ಯ ಕ್ರಾಂತಿಯ ಕಾರ್ಯಕ್ರಮದ ಮೂಲಕ ಇವತ್ತಿನ ನಮ್ಮ ಮೊದಲನೇ ಸಂಚಿಕೆಯಲ್ಲಿ ಶ್ರೀನಿವಾಸಲು ಸರ್ ಕಮಿಷನರ್ ಇದ್ದಾರೆ ನಮ್ಮ ಜೊತೆಗೆ. ಈಗ ಮೊದಲನೇದಾಗಿ ನಮ್ಮ ಕಮಿಷನರ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸುಮಾರು 10 ವರ್ಷಗಳಿಂದಲೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಜೊತೆ ಗೂಡಿ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೀವಿ. ಆ 10 ವರ್ಷಗಳಲ್ಲೂ ಸಹ ಈ ವರ್ಷ ಒಂದು ವಿಭಿನ್ನವಾಗಿ ಕಾರ್ಯಕ್ರಮವನ್ನ ನಮ್ಮ ಕಮಿಷನರ್ ಸಾಹೇಬರು ಅದನ್ನು ರೂಪಿಸಿದ್ದಾರೆ. ಏನಪ್ಪಾ ಅಂದ್ರೆ ಮನೆ ಮನೆಗೆ ಯೋಗ ಅಂತಕ್ಕಂಥ ಮೊದಲನೇ ಅವರ ಘೋಷವಾಕ್ಯ. ಸಾಮಾನ್ಯ ಜನರು, ಸಾರ್ವಜನಿಕರು ಯೋಗ ಪದ್ಧತಿಯನ್ನ, ಆಯುರ್ವೇದ ಪದ್ಧತಿಯನ್ನ ತಮ್ಮ ನಿಜ ಜೀವನದಲ್ಲಿ ಜೋಡಿಸ್ಕೋಬೇಕು, ಸೇರಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಈ ಸಾರಿ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತೇಳಿ. ಸೊ ನಮ್ಮ ಸಮಾಜದ ಆರೋಗ್ಯದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸೊ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಕ್ಕಂಥ ಒಂದು ವಿಶ್ವಾಸ ನಮ್ಗಿದೆ. ಆರಾಧ್ಯವರ ತುಂಬ ಸಂತೋಷ. ನಾನು ಹಾಗೆ ಹೇಳ್ತಾ ಇದ್ದೆ, ಆಯುಷ್ ಇಲಾಖೆ ಏನೋ ಒಂದು ಥಾಟ್ ಪ್ರಪೋಸ್ ಮಾಡ್ತು, ಬಟ್ ಆದರೆ ಇವರೆಲ್ಲರ ಸಹಕಾರ, ಸಹಯೋಗ ಮತ್ತು ಸಪೋರ್ಟ್ ಇಲ್ಲದೆ ಹೋದರೆ ಈ ಒಂದು ಮೂಮೆಂಟ್ ಅಂತ ನಾವು ಬಿಲ್ಡಪ್ ಮಾಡಿದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮತ್ತು ಇದೊಂದೇ ಅಲ್ಲ, ಇದಾದ ಮೇಲೂ ವರ್ಷ ಪೂರ್ತಿನೂ ನಾವು ಅವರ ಸಹಯೋಗನ ಆಯುಷ್ ಇಲಾಖೆ ಬಯಸುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಆರಾಧ್ಯ ಅವರೇ. ಇನ್ನು ಇಂಟಿಗ್ರೇಷನ್ ಮೆಡಿಸಿನ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಆಯುಷ್ ಎಲ್ಲ ಪದ್ಧತಿಗಳನ್ನು ಬೇರೆ ಸಿಸ್ಟಮ್ ಜೊತೆಗೆ ಇಂಟಿಗ್ರೇಟ್ ಮಾಡಬೇಕು ಅಂತಾರೆ, ಅದ್ರ ಬಗ್ಗೆ ಏನೇನು ಪ್ಲಾನಿಂಗ್ ಇದೆ ಸರ್? ಇವತ್ತಿನ ದಿನ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಐಸೋಲೇಟೆಡ್ ಅಪ್ರೋಚ್ಗಿದ್ದು ಜಾಸ್ತಿ ಇಂಟಗ್ರೇಟೆಡ್ ಅಪ್ರೋಚ್ ಅನ್ನೋದು ಭಾಳ ದೊಡ್ಡದಾಗಿ ಬರ್ತಾ ಇದೆ. ನಾವು ಅಗ್ರಿಕಲ್ಚರ್ ಒಂದು ಎಕ್ಸಾಂಪಲ್ ಹೇಳಿದೆ, ಹಾಗೆಯೇ ಇಲ್ಲಿ ಇಂಟಗ್ರೇಟೆಡ್ ಅಪ್ರೋಚ್, ಹೆಲ್ತಲ್ಲೂ ಇಂಟಗ್ರೇಟೆಡ್ ಅಪ್ರೋಚ್ ಬರಬೇಕಾಗಿದ್ದು ಭಾಳ ಅವಶ್ಯವಾಗಿದೆ. ಇಲ್ಲೂ ಈಗಾಗಲೇ ಅವ್ರು ಹರೀಶ್ ಹೇಳ್ತಾ ಇದ್ರಲ್ಲ, ಈಗ ಸರ್ಜರಿ ಮಾಡಿದ್ದಾರೆ, ಈಗ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಬೇಕು. ರಿಹ್ಯಾಬಿಲಿಟೇಷನ್ಗೆ ದರ್ ಇಸ್ ಲಾಟ್ ಆಫ್ ಫಿಸಿಯೋಥೆರಪಿಯಲ್ಲಿ ಸಾಕಷ್ಟು ಅವಕಾಶಗಳಿದೆ, ಅದಾಗುತ್ತೆ. ನಿಮ್ಯಾನ್ಸಲ್ಲಿ ಈಗ ಒಂದು ಹೊಸ ಸಪ್ರೇಟ್ ಸೆಂಟ್ರೇ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಅಂದರೆ ನ್ಯೂರಲಾಜಿಕಲ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಬಂದಾಗ ಅವ್ರಿಗೆ ಮೆಡಿಸಿನ್ಸಿಂದ ಟ್ರೀಟ್ ಮಾಡಿದ್ರೆ ಬೇಗ ಉಪಯೋಗನ, ಅಥವಾ ಆಯುರ್ವೇದ ಪದ್ಧತಿಯಲ್ಲಿ ಇರ್ತಕ್ಕಂಥ ಶಿರೋಧಾರ ಆಗಿರ್ಬೋದು, ಮ್ಯಾಸೇರ್ಸಿಂದ ಮಸಾಜ್ ಮಾಡ್ತಕ್ಕಂಥ ಆಗಿರ್ಬೋದು, ಇದರಿಂದ ಜಾಸ್ತಿ ಉಪಯೋಗ ಆಗುತ್ತಂತ ದೇ ಆರ್ ಅಟೆಂಪ್ಟಿಂಗ್ ದಿಸ್. ಅಂದರೆ ಅವ್ರಿಗೆ ನಾವು ಮನಸ್ಸನ್ನು ಶಾಂತಪಡಿಸ್ಬೇಕಂತ ಹೇಳಿದಾಗ ಕೆಮಿಕಲ್ಸಿಂದ ಕೊಟ್ಟರು ಸಾಧ್ಯನಾ? ಅದಕ್ಕಿಂತ ಜಾಸ್ತಿ ಒಂದು ಶಿರೋಧಾರ ಅಂತ ಇರ್ತಕ್ಕಂಥ ಒಂದು ಈ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇರಬೇಕಾದ್ರೆ ವೈ ನಾಟ್ ಅಂತ. ಆಮೇಲೆ ಒಬ್ಬ ಬಾಡಿದು ಇಮ್ಯುನೋ ರೆಸಿಸ್ಟೆನ್ಸ್ನ ನಾವು ಡೆವಲಪ್ ಮಾಡಬೇಕಂತ ಹೇಳಿದಾಗ, ಈಗ ವೆಹಿಕಲ್ಸ್ ಹೆಂಗೆ ನಾವು ಸರ್ವಿಸ್ ಮಾಡಿದಾಗ ಅದು ಚೆನ್ನಾಗಿ ಓಡುತ್ತೆ, ಹಾಗೆಯೇ ಬಾಡಿನೂ ವರ್ಷಕ್ಕೊಂದ್ಸಲ ಸರ್ವಿಸ್ ಆಗಬೇಕಾಗುತ್ತೆ. ಇದು ಆಯುರ್ವೇದ ಪದ್ಧತಿಯಲ್ಲಿ ಇಲ್ಲಿದೆ. ಪಂಚಕರ್ಮ ಅಂತ ಒಂದು ಇಟ್ಸ್ ಬರೀ ಸಾವಿರಾರು ವರ್ಷಗಳಿಂದ ಟೈಮ್ ಟೆಸ್ಟೆಡ್ ಟ್ರೀಟ್ಮೆಂಟ್ ಥೆರಪಿ. ಸೊ ಆದ್ದರಿಂದ ಇವತ್ತಿನ ದಿನದಲ್ಲಿ ಅದಕ್ಕಿನ್ನೂ ಜಾಸ್ತಿ ಅವಕಾಶ ಇದೆ. ಇಂಟಿಗ್ರೇಟ್ ಮಾಡಿದಾಗ ಖಂಡಿತವಾಗಿ ಸ್ಟ್ರೆಂತ್ ಆಫ್ ಆಯುಷ್ ಮತ್ತು ಸ್ಟ್ರೆಂತ್ ಆಫ್ ಅಲೋಪತಿನ ಎರಡನ್ನೂ ಕ್ಲಬ್ ಮಾಡಿದಾಗ ಸಾರ್ವಜನಿಕರಿಗೆ ದಿ ಬೆಟರ್ ಹೆಲ್ತ್ ಸಿಸ್ಟಮ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಇದೆ, ಈಗ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು PHCಗಳಲ್ಲಿ ಆಯುಷ್ ಡಾಕ್ಟರ್ನಲ್ಲಿ ಇಡಬೇಕು. ಸಾರ್ವಜನಿಕರು ಕ್ಯಾನ್ ಡಿಸೈಡ್ ಆ್ಯಂಡ್ ದಿ ಲೋಕಲ್ ಡಾಕ್ಟರ್ ಕ್ಯಾನ್ ಡಿಸೈಡ್ ದೇರ್ ಯಾವುದನ್ನು ನಾವು ಅಲೋಪತಿ ಕೊಡಬೇಕು, ಎಲ್ಲಿ ನಾವು ಆಯುರ್ವೇದಿಕ್ ಅಥವಾ ಆಯುಷ್ ಟ್ರೀಟ್ಮೆಂಟ್ ಕೊಡಬೇಕಂತ ಈ ಒಂದು ಅಪ್ರೋಚ್ ಮಾಡಿದಾಗ ಪಬ್ಲಿಕ್ಕಿಗೆ ಏನು ನಾವು ಹೆಲ್ತ್ ಈಸ್ ರೈಟ್, ನಮ್ಮ ಫಂಡಮೆಂಟಲ್ ರೈಟ್ ಅದು ಕಾನ್ಸ್ಟಿಟ್ಯೂಷನಲ್ಲಿ. ಆದ್ದರಿಂದ ಇವತ್ತಿನ ದಿನದಲ್ಲಿ ಆರೋಗ್ಯ ಕಾಪಾಡಲಿಕ್ಕೆ ಇರತಕ್ಕಂಥ ಹಲವಾರು ವಿವಿಧ ಪ್ರೊಸೀಜರ್ಸ್, ಟ್ರೀಟ್ಮೆಂಟ್ಸ್ ಏನಿದೆ, ಅದು ಏನೇ ಹೆಸರು ಹೇಳ್ಕೊಳ್ಳಿ, ಎಲ್ಲದರದ್ದು ಬೆಸ್ಟ್ ಥಿಂಗ್ಸ್ ಅವನಿಗೆ ಸಿಗಬೇಕು. ದಟ್ ಈಸ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಮುಂದೆ ಹೋಗಬೇಕಾಗತ್ತೆ.
ಎಸ್ ಸರ್. ಹಾಗೆ ಇನ್ನೊಬ್ರು ಈ ಯೋಗದ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ರಾಜೇಂದ್ರ ಅನ್ನೋರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಹೇಗೆ ನಡೀತಾ ಇದೆ ಸರ್ ತಮ್ಮ ತಯಾರಿ? ಯಾವ ಸಂಸ್ಥೆಯಿಂದ ಸರ್? ಸರ್ ನಾನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಮಾತಾಡ್ತಾ ಇದ್ದೇನೆ. ಕ್ರೈಸ್ ಅಂತ ಆಯುಕ್ತರು ಸಾಹೇಬ್ರು ಅವಾಗಲೇ ಹೇಳ್ತಾ ಇದ್ರಲ್ಲ, ಕ್ರೈಸ್ ಮಕ್ಕಳು ನಮ್ದ್ರಲ್ಲಿ ಸಹಭಾಗಿತ್ವ ಮಾಡ್ತಿದ್ದಾರೆ ಇದರಲ್ಲಿ ಅಂತ. ಸುಮಾರು 2,30,000 ಜನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಇದು. ವಸತಿ ಶಿಕ್ಷಣಗಳು ಅಂದ್ರೆ 24/7 ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ. ಸೊ ಅಕ್ರಾಸ್ ಸ್ಟೇಟ್ 830 ಸ್ಕೂಲ್ಗಳಲ್ಲಿ ಆಲ್ ದಿ ಸ್ಟೂಡೆಂಟ್ಸ್ ಆರ್ ಫ್ರಮ್ ಎ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್, SC ST ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದ ಪ್ರಾಯೋಜಿತದಲ್ಲಿ ನಡೆಸ್ತಕ್ಕಂಥ ವಸತಿ ಶಾಲೆಗಳು. ಐ ಮಸ್ಟ್ ಥ್ಯಾಂಕ್ ಕಮಿಷನರ್ ಸರ್. ಏನಕ್ಕಂದ್ರೆ ಅವರು ನಮ್ಮನ್ನ ಕರೆದು ಈ ತರ ಒಂದು ಪ್ರೋಗ್ರಾಮ್ ಇದೆ, ಈ ತರ ಒಂದು ಪ್ರೋಗ್ರಾಮ್ಗೆ ಪೂರ್ವ ಸಿದ್ಧತೆಯಾಗಿ ನಾವು ಯೋಗೋತ್ಸವ ಅಂತಂದ್ರೆ ನ್ಯಾಷನಲ್ ಯೋಗ ಡೇಗೆ, ಇಂಟರ್ನ್ಯಾಷನಲ್ ಯೋಗ ಡೇಗೆ ಪೂರ್ವಭಾವಿಯಾಗಿ ಯೋಗೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಅದರಲ್ಲಿ ಮಕ್ಕಳುಗಳೆಲ್ಲರೂ ಸಹ ಭಾಗವಹಿಸ್ಲಿ ಅಂತ ಹೇಳಿದಕ್ಕೋಸ್ಕರ ಈ ತಿಂಗಳು 15ನೇ ತಾರೀಕು ರಾಜ್ಯಾದ್ಯಂತ ಇರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಗಳಲ್ಲಿ ಅವತ್ತು 1 ಗಂಟೆ ಪ್ರೋಗ್ರಾಮ್ ನಡೆಯುತ್ತೆ. 45 ನಿಮಿಷ ಯೋಗಾಭ್ಯಾಸ ಯೋಗ ಪರಿಣಿತರಿಂದ, ಮತ್ತೆ 15 ನಿಮಿಷ ನಮ್ಮ ಆಯುಷ್ ವೈದ್ಯರು, ತಜ್ಞ ವೈದ್ಯರುಗಳು ಆ ಜಾಗದಲ್ಲಿ ನಮ್ಮ ಕರ್ನಾಟಕದ ಯಾವ ಭಾಗದಲ್ಲಿ ನಮ್ಮ ಶಾಲೆಗಳಿದ್ರು ಆ ಭಾಗದಲ್ಲಿ ಇರ್ತಕ್ಕಂಥ ತಜ್ಞ ವೈದ್ಯರುಗಳು ಆಯುಷ್ ಡಿಪಾರ್ಟ್ಮೆಂಟ್ ಪರವಾಗಿ ನಮ್ಮ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಬಗ್ಗೆ, ಆರೋಗ್ಯ ಪದ್ಧತಿಗಳ ಬಗ್ಗೆ ನಮ್ಮ ಮಕ್ಕಳಿನಲ್ಲಿ ಜ್ಞಾನಾರ್ಜನೆ ಮಾಡೋದಕ್ಕೆ ಒಂದು ಟಾಕ್ ಕೊಡ್ತಿದ್ದಾರೆ 15 ನಿಮಿಷ. ಏನಂದ್ರೆ ಇವತ್ತಿಗೆ ಅವ್ರಿಗೆ ಹೆಲ್ತ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಈ ಚಿಕ್ಕ ಏಜ್ ಇಂದಾನೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋದು ಗೊತ್ತಾಗ್ಬಿಟ್ರೆ ಮುಂದೆ ಅವ್ರ ದೇಶಕ್ಕೆ ಎಷ್ಟು ದೊಡ್ಡ ಸಂಪತ್ತು ಆಗ್ತಾರೆ. ಥ್ಯಾಂಕ್ ಯು ಸರ್. ಸರ್ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ, ಕೊನೆಯದಾಗಿ ಒಂದು ಮೆಸೇಜ್ ತಾವು ಹೇಳೋದಾದ್ರೆ ಏನು ಹೇಳೋದು? ಆ ಮಕ್ಕಳಿಗೆ ಯೋಗ ಒಂದೇ ಮಾಡಿಸೋದಲ್ಲ, ಅವರಿಗೆ ಆಯುರ್ವೇದದ ಬಗ್ಗೆ, ಹೋಮಿಯೋಪತಿ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಆ್ಯಂಡ್ ದಟ್ ಇಸ್ ಎ ವೆರಿ ಕ್ರೂಷಿಯಲ್ ಏಜ್. ಆ ಮಕ್ಕಳು ಅಡೋಲೆಸೆನ್ಸ್ ಏಜಲ್ಲಿ ಇರ್ತಾರೆ, ಪ್ಯೂಬರ್ಟಿ ಇಶ್ಯೂಸ್ ಇರುತ್ತೆ, ಭಾಳ ಹೆಣ್ಮಕ್ಳು ಅಲ್ಲಿರ್ತಾರೆ. ಸೊ ಹೈಜೀನ್ ಆಗಿರ್ಬೋದು, ಮೆನ್ಸ್ಟ್ರಲ್ ಹೈಜೀನ್ ಆಗಿರ್ಬೋದು, ಇದೆಲ್ಲ ಮಾಹಿತಿ ಆ ವಯಸ್ಸಲ್ಲಿ ನಾವು ಕೊಟ್ಟರೆ ಮಾತ್ರ ಭಾಳ ಉಪಯೋಗ ಆಗುತ್ತೆ. ಆಯುಷ್ ಇಲಾಖೆ ವರ್ಷ ಪೂರ್ತಿ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಟ್ಸ್ ಓನ್ಲಿ ಝಲಕ್ ಇದು. ಓಕೆ, ಒಂದು ನಾವು ಆಯುಷ್ ವಾಣಿ ಅಂತ ಮಾಡ್ತಾ ಇದ್ದೀವಿ. ಅಂದರೆ ವರ್ಷ ಪೂರ್ತಿ ರೇಡಿಯೋದಲ್ಲಿ ನಾನು ಒಂದು 15 ನಿಮಿಷ ಎವ್ರಿ ವಾರಕ್ಕೆ ಒಂದು 3 ದಿನ ಬೈ ಮಾಡಿದ್ದೀನಿ. ಸ್ಪೀಕರ್ಸ್ ಫ್ರಮ್ ಡಿಪಾರ್ಟ್ಮೆಂಟ್, ಸ್ಪೀಕರ್ಸ್ ಫ್ರಮ್ ಪ್ರೈವೇಟ್, ಸ್ಟೂಡೆಂಟ್ಸ್ ಎಲ್ಲರೂ ಬಂದುಬಿಟ್ಟು ಆಯುಷ್ ವೈದ್ಯ ಪದ್ಧತಿಗಳ ಬಗ್ಗೆ ಅಲ್ಲಿ ಹೇಳ್ತಾರೆ. ಪಬ್ಲಿಕ್ಗೆ ಕರೆದ್ಬಿಟ್ಟು ನಾನು ಮಾತಾಡಿಸ್ತಾ ಇದ್ದೀನಿ. ಆಯುಷ್ ದರ್ಶನ್ ಅಂತ ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಪಾರ್ಟ್ ಆಫ್ ದಟ್ ಪ್ರೋಗ್ರಾಮ್ ವೇರ್ ಯೂಸಿಂಗ್ TV ಮೀಡಿಯಮ್, ಟೆಲಿವಿಷನ್ ಮೀಡಿಯಮ್ಮು, ದೂರದರ್ಶನದ ಮುಖಾಂತರ ನಾವು ಆಯುಷ್ ಪದ್ಧತಿಯ ಬೆನಿಫಿಟ್ಸು, ಟ್ರೀಟ್ಮೆಂಟ್ಸು ಮತ್ತು ಪಬ್ಲಿಕ್ ವ್ಯಾಲಿಡೇಷನ್ಸನ್ನು ನಾವು ಸಾರ್ವಜನಿಕರ ಮಧ್ಯೆ ತೊಗೊಂಡು ಹೋಗ್ತಾ ಇದ್ದೀವಿ. 3ನೇದು ಇನ್ಫ್ಯಾಕ್ಟ್ ಇದು ಪಬ್ಲಿಕ್ಗೆ ಆಯಿತು, ಇಲಾಖೆಯವ್ರಿಗೂ ಸಹ ಭಾಳ ಮುಖ್ಯ ಆಗುತ್ತೆ. ಮಕ್ಕಳು ಸುಮಾರು ರಿಸರ್ಚ್ ಮಾಡ್ತಾರೆ, ಏನೋ ಮಾಡಿರ್ತಾರೆ. ನಾನು ಆಯುಷ್ ಫಾರ್ ಯು ಅಂತ ಒಂದು ಡಿಜಿಟಲ್ ಜರ್ನಲ್ ತರ್ತಾ ಇದ್ದೀವಿ. ಅದರಲ್ಲಿ ಸ್ಟೂಡೆಂಟ್ಸು, ಡಾಕ್ಟರ್ಸು, ಗೌರ್ಮೆಂಟ್ ಆರ್ ಪ್ರಾಕ್ಟೀಸಿಂಗ್ ಯಾರೇ ಆಗಿರ್ಬೋದು, ಅವರು ಮಾಡಿದಂಥ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಒಂದು ಆರ್ಟಿಕಲ್ಸ್ ಮುಖಾಂತರ ನಾವು ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಆ ಪಬ್ಲಿಷ್ ಮಾಡಿದಾಗ ಅಕಾಡೆಮಿಷಿಯನ್ಸಿಗೆ ಅದರದೇ ಆದಂಥ ಒಂದು ಮಹತ್ವ ಇದೆ. ಅವ್ರು ಮಾಡಿದಂಥ ಒಂದು ಜರ್ನಲ್ ಪಬ್ಲಿಷ್ ಆದರೆ ಅದು ಖುಷಿ ಕೊಡುತ್ತೆ ಮತ್ತು ಸಾರ್ವಜನಿಕರಿಗೆ ಸಿಗುತ್ತೆ. ಆಯುಷ್ ಫಾರ್ ಯು ಅಂತ ಒಂದು ಜರ್ನಲ್ ತರ್ತಾ ಇದ್ದೀವಿ. ನೆಕ್ಸ್ಟು ನಾವು ವರ್ಷದಾದ್ಯಂತ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ 8ನೇ ತಾರೀಕು ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಕಪ್ಪದಗುಡ್ಡದಲ್ಲಿ. ಏನಂತ ಹೇಳಿದ್ರೆ ಆಯುಷ್ ವೈದ್ಯ ಪದ್ಧತಿಯಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಬೇಕು. ಇವೆಲ್ಲ ಎಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾಡ್ತಕ್ಕಂಥದ್ದಲ್ಲ, ಇದು ರೈತರು ಬೆಳೆಸಬೇಕಾದಂಥ ರಾ ಮಟೀರಿಯಲ್ಸು. ಸೊ ಇನ್ಫ್ಯಾಕ್ಟ್ ರೈತರಿಗೆ ಇದರಲ್ಲಿ ಸಾಕಷ್ಟು ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಡಿನರಿ ನಾರ್ಮಲ್ ಅಗ್ರಿಕಲ್ಚರ್ ಕ್ರಾಪ್ಸಲ್ಲಿ ಬೆಳೆದಾಗ ಏನು ಬೆನಿಫಿಟ್ ಸಿಗುತ್ತೆ, ಅವ್ರಿಗೆ ಲಾಭ ಸಿಗುತ್ತೆ. ಡೆಫಿನೆಟ್ ಆಗಿ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆದಾಗ ಇದು ಜಾಸ್ತಿ ಸಿಗುತ್ತೆ. ಹಾಗಾಗಿ ರೈತರಿಗೆ ನಾವು ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸ್ ಏನಿದೆ, ಅದರದ್ದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಏನಿದೆ, ಬೆಳಿಲಿಕ್ಕೆ ಏನು ಕಾಸ್ಟ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟು, ಅದ್ರ ಜೊತೆಗೆ ಬಯರ್ಸ್ ಏನಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಟುಡೇ ಆಯುಷ್ ನಾನು ರೆಕಾರ್ಡ್ ಐ ಆಮ್ ಗೋಯಿಂಗ್ ಇದ್ರದ್ದು ಇಟ್ಸ್ ಎ 25,000 crore ಇಂಡಸ್ಟ್ರಿ. ಓಕೆ, 25,000 ಕೋಟಿ ಇಂಡಸ್ಟ್ರಿ ಇರಬೇಕಾದ್ರೆ 25,000 ಕೋಟಿ ಯಾರಿಗೆ ಹೋಗಬೇಕು? ಕೊನೆಗೆ ರಾ ಮಟೀರಿಯಲ್ಸು ರೈತರಿಗೆ ಹೋಗಬೇಕು. ಹಾಗಾಗಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಮಾಡ್ತಾ ಇದ್ದೀನಿ. 8ನೇ ತಾರೀಕು ಫಸ್ಟ್ ಕಾರ್ಯಕ್ರಮ. ಇದೇ ಥರನಾದ ನಾವು ಜಾಸ್ತಿ ಕಾರ್ಯಕ್ರಮಗಳು ಮಾಡ್ತಾ ರೈತರಿಗೆ
ಏನೋ ಆಯುಷ್ ಇಲಾಖೆ ಬೇಕಾದಂಥ ರಾ ಮೆಟೀರಿಯಲ್ಸ್ನ ಬೆಳೆಸಿದಾಗ ಅದರ ಸವಲತ್ತನ್ನ ರೈತರಿಗೆ ಕೊಡ್ಲಿಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಪ್ರಭಾಷಣ ಮತ್ತು ಮಾಡ್ತಾ ಇದ್ದೀವಿ. ಅಂದರೆ ಮಕ್ಕಳಿಗೆ ಓಕೆ ಆಲ್ ಸೆಡ್ ಆ್ಯಂಡ್ ಡನ್ ಆಯುಷ್ ಆಯುರ್ವೇದದ ಏನಿದೆ ಇದೇ ಹೆರಿಟೇಜ್. ಅಂದರೆ ನಾವು ಚರಕ ಸಂಸ್ಕೃತಿಯನ್ನು ಓದಿ ಅರ್ಥ ಮಾಡಿಕೊಂಡು ಜನರಿಗೆ ಹೇಳಬೇಕಂತ. ಸೊ ದಿ ಕಮಾಂಡ್ ಓವರ್ ಸಂಸ್ಕೃತ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಕಮಾಂಡ್ ಓವರ್ ಅನಲೈಸಿಂಗ್ ದಿ ಶ್ಲೋಕಾಸ್ ದಟ್ ಈಸ್ ದೇರ್ ಇನ್ ಲಿಟ್ರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ಯಾಚ್ ದೆಮ್ ಯಂಗ್ ಅಂತ ಹೇಳಿಬಿಟ್ಟು ಫಸ್ಟ್ ಇಯರ್ ಆಯುಷ್ ವಿದ್ಯಾರ್ಥಿಗಳಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ಫ್ಯಾಕ್ಟ್ ನಾನು ತಮ್ಮ ಸಹಾಯನೂ ಬಯಸ್ತೇನೆ. ಪಬ್ಲಿಕ್ ವ್ಯಾಲಿಡೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ರಾಜ್ಯದಾದ್ಯಂತ ಇವತ್ತು ಸಾಕಷ್ಟು ಗವರ್ಮೆಂಟ್ ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ಇರಬೇಕಾದ್ರೆ ಸಾಕಷ್ಟು ಪೇಷಂಟ್ಸ್ ಇದರ ಬೆನಿಫಿಟ್ ಪಡೆದ ಮೇಲೆ ಅವರ ಪಬ್ಲಿಕ್ ವ್ಯಾಲಿಡೇಟೆಡ್ ಸ್ಮಾಲ್ ಕ್ಲಿಪ್ಸನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸಾರ್ವಜನಿಕರ ಮುಂದೆ ತಗೊಂಡು ಹೋದಾಗ ಆ ಬೆನಿಫಿಟ್ ಸಾರ್ವಜನಿಕರಿಗೆ ಬೇರೆಯವರಿಗೆ ಸಿಗಲಿ ಅಂತ ಹೇಳಿಬಿಟ್ಟು ಹೀಗಾಗಿ ಆಯುಷ್ ಇಲಾಖೆ ಹಲವಾರು ಆಯೋಜನೆಗಳನ್ನು ಮಾಡಿಕೊಂಡಿದೆ. ಇನ್ಫ್ಯಾಕ್ಟ್ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಐ ಶುಡ್ ಕಮ್ ವಿತ್ ರಿಸಲ್ಟ್ಸ್.